ತಂದೆ ಪುಟ್ಟಸ್ವಾಮಿಯರ ಕೃಷ್ಣಲೀಲಾ ಎಂಬ ನಾಟಕದಲ್ಲಿ ಪಾತ್ರ ನಿಭಾಯಿಸುತ್ತಿದ್ದ ವೇಳೆ ಅಕಸ್ಮಾತಾಗಿ ಸಣ್ಣ ಪಾತ್ರ ನಿರ್ವಹಿಸಿದ ಅವರ ಮಗ ಮುತ್ತುರಾಜ್ ಎಂಬ ಹುಡುಗನಿಗೆ ಆಗಲೇ ರಂಗಭೂಮಿಯ ಪರಿಚಯವಾಗಿತ್ತು. ಮುತ್ತುರಾಜ್ ಹುಟ್ಟಿದ್ದು 24 ಏಪ್ರಿಲ್ 1959 ದೊಡ್ಡಗಾಜಿನಲ್ಲಿ. ಇವರ ಪೂರ್ತಿ ಹೆಸರು ಸಿಂಗಾನೆಳ್ಳೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್. 1951ರಲ್ಲಿ ತಂದೆಯ ನಿಧನವಾದ ಮೇಲೆ ಸತತ 1 ವರ್ಷ ಗುಬ್ಬಿ ಕಂಪನಿಯ ನಾಟಕಗಳಲ್ಲಿ ಸೇವೆ ಸಲ್ಲಿಸಿದರು. 1953ರಲ್ಲಿ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಎಚ್.ಎಲ್.ಎನ್. ಸಿಂಹ ಅವರ ಕಣ್ಣಿಗೆ ಬಿದ್ದ ಮುತ್ತುರಾಜನನ್ನು ನೋಡಿ ತಾವು ಹುಡುಕುತ್ತಿದ್ದ ಕಣ್ಣಪ್ಪನ ಪಾತ್ರಕ್ಕೆ ಇವನೇ ಸೂಕ್ತ ಎಂದು ಅಂದುಕೊಂಡರು. ಸ್ಕ್ರೀನ್ ಟೆಸ್ಟ್ ಬಳಿಕ ಮುತ್ತುರಾಜನನ್ನು ರಾಜಕುಮಾರ್ ಎಂದು ನಾಮಕರಣ ಮಾಡಿದರು. ಅಂತೂ 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರ ಆಗಿನ ಕಾಲದಲ್ಲಿ ದೊಡ್ಡ ಮೈಲುಗಲ್ಲಾಯಿತು. ನಂತರ ತಮ್ಮ ಅಭಿನಯದಿಂದ, ಸರಳ ವ್ಯಕ್ತಿತ್ವದಿಂದ ಕನ್ನಡ ಚಿತ್ರರಂಗದ ಇತಿಹಾಸವಾದ ನಟ, ಕನ್ನಡ ಕಂಠೀರವ ವರನಟ, ನಮ್ಮ ಕನ್ನಡದ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್. ಆಡು ಮಟ್ಟದ ಸೊಪ್ಪಿಲ್ಲ, ಇವರು ಮಾಡದಿರುವಂಥ ಪಾತ್ರಗಳೇ ಇಲ್ಲದಂತಾಯಿತು. ಐತಿಹಾಸಿಕ ಸಿನಿಮಾಗಳು, ಭಕ್ತಿ ಪ್ರಧಾನ ಸಿನಿಮಾಗಳು, ಸಾಕ್ಷಾತ್ಕಾರ ಚಿತ್ರಗಳು, ಗೂಢಾಚಾರಿ ಚಿತ್ರಗಳು, ಪ್ರೇಮ ಪ್ರಸಂಗ ಚಿತ್ರಗಳು ಹಾಗೂ ಎಲ್ಲಾ ತರಹದ ಕೌಟುಂಬಿಕ ಚಿತ್ರಗಳನ್ನು ಮಾಡಿ 99% ಯಶಸ್ಸಿನ ಪ್ರಮಾಣ ಹೊಂದಿದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್. ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ನಟ ನಮ್ಮ ಅಣ್ಣಾವ್ರು. ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ಕರ್ನಾಟಕ ರತ್ನ, ಫಿಲ್ಮ್ ಫೇರ್ 10 ಬಾರಿ, ರಾಜ್ಯ ಪ್ರಶಸ್ತಿ 9 ಬಾರಿ, ನಾಡೋಜ ಪ್ರಶಸ್ತಿ, ಇನ್ನೂ ಅದೆಷ್ಟೋ ಪ್ರಶಸ್ತಿಗಳು ಇವರ ಪಾಲಾಗಿವೆ. ಡಾಕ್ಟರ್ ರಾಜ್ಕುಮಾರ್ ಇನ್ಎಮಿಟಬಲ್ ಆಕ್ಟರ್ ವಿತ್ ಗೋಲ್ಡನ್ ವಾಯ್ಸ್ ಎಂಬ ಪುಸ್ತಕ ನಟರೊಬ್ಬರ ಕುರಿತು ಬರೆದ ಮೊದಲ ಇಂಗ್ಲಿಷ್ ಪುಸ್ತಕ ಎಂದು ದಾಖಲೆ ಮಾಡಿತು. 200ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ರಾಜ್ಕುಮಾರ್ ಅವರು 130ಕ್ಕಿಂತಲೂ ಹೆಚ್ಚು ಬಿರುದುಗಳನ್ನು ಪಡೆದ ಏಕೈಕ ನಟ. ಇದೆಲ್ಲವನ್ನು ಬಿಟ್ಟು ಕನ್ನಡ ವಿಷಯ ಬಂದಾಗ ಕನ್ನಡ ಪರ ಚಳುವಳಿಯಲ್ಲಿ ಧ್ವನಿ ಎತ್ತಿ ಉತ್ಸಾಹದಿಂದ ಭಾಗವಹಿಸಿ ಮಾತನಾಡುತ್ತಿದ್ದ ನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಮೆಚ್ಚುಗೆಯ ಲಾಂಛನವಾಗಿ ಇಂದಿಗೂ ಮೆರೆಯುತ್ತಿರುವ ಕೋಟಿ ಹೃದಯಗಳ ಅರಸ, ಒಂದು ದಂತಕಥೆ ಡಾಕ್ಟರ್ ರಾಜ್ಕುಮಾರ್. ನಿರ್ದೇಶಕರಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭರಣ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನ ನಿರ್ದೇಶನ. ಹೌದು ಹೌದು ಹೌದು. ಆಗ ತಮ್ಗೇನು ಅನ್ಸ್ಲಿಲ್ವಾ ಸರ್? ಹಾಗೆ ಅವಾಗ ಅವ್ರು ಕಿರಿಯರಾಗ್ತಾರೆ. ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು.